ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಕ್ರಮವಾಗಿ ಸಾಗಣೆ ಆಗುತ್ತಿದ್ದಂತ 1.8 ಲಕ್ಷ ಲೀಟರ್ ಮದ್ಯವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಗೋವಾದಿಂದ ಭೂತಾನ್ ದೇಶಕ್ಕೆ ಸಾಗಿಸ್ತಾ ಇದ್ದಂತ ಆರೋಪಿಗಳು ಖಚಿತ ಮಾಹಿತಿಯನ್ನ ಆಧರಿಸಿ ಕೊಪ್ಪಳ ಅಬಕಾರಿ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಕೊಪ್ಪಳ ಹೊರವಲಯದ ಹೆದ್ದಾರಿಯಲ್ಲಿ ಕಂಟೈನರ್ ತಪಾಸಣೆ ಮಾಡಿದಾಗ ಗೊತ್ತಾಗಿದೆ ಅಕ್ರಮವಾಗಿ ಮದ್ಯ ಸಾಗಿಸ್ತಾ ಇದ್ರು ಅಂತ. ಈ ವೇಳೆ ಬಾಟಲಿ ಮೇಲೆ ತಯಾರಿಕೆ ದಿನಾಂಕ, ಬ್ಯಾಚ್ ನಂಬರ್ ಕೂಡ ನಮೂದಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಅಕ್ರಮ ಮದ್ಯ ತಯಾರಿಕೆ ಸಾಗಣೆ ಪ್ರಕರಣ ಅಂತೇಳಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಅಬಕಾರಿ ಅಧಿಕಾರಿಗಳ ತಪಾಸಣೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮದ್ಯ ಇದು. ತಪಾಸಣೆ ವೇಳೆ 2000 ಕೇಸ್ನಲ್ಲಿ 1.8 ಲಕ್ಷ ಮೌಲ್ಯದ ಗೋವಾದಿಂದ ತಂದಂತ ಮದ್ಯ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಪಾಲೌಲ್ನ ಅಬ್ದುಲ್ ಕಾದಿರ ಜೂಬೆನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 12.50 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಇದು. 30 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಖಚಿತ ಮಾಹಿತಿಯನ್ನ ಆಧರಿಸಿ ತಪಾಸಣೆ ನಡೆಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಆ ಬಾಟಲಿಯ ಮೇಲೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಥವಾ ತಯಾರಾದಂಥ ದಿನಾಂಕ ಇಲ್ಲ, ಇದ್ಯಾವುದೂ ಇಲ್ಲ ಅಂತ ಗೊತ್ತಾಗಿದೆ. ಇದು ಅಕ್ರಮವಾಗಿ ಸಾಗಿಸ್ತಾ ಇರುವಂಥ ಮದ್ಯ ಅಂತ ಗೊತ್ತಾಗಿತ್ತು. ಮದ್ಯವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಬ್ಬರು ಆರೋಪಿಗಳು ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಹಾಗೆ ವಾಹನವನ್ನು ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ. 1.8 ಲಕ್ಷ ಲೀಟರ್ ಮದ್ಯ ಸಾಗಾಟ ನಡೀತಾ ಇತ್ತು. ಅಕ್ರಮ ಸಾಗಾಟ ಈ ಒಂದು ತಪಾಸಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಕ್ರಮ ಮದ್ಯವನ್ನ ಜೊತೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಆ ವೆಹಿಕಲ್ನಲ್ಲಿ ಏನು ಮದ್ಯ ಸಾಗಿಸ್ತಾ ಇದ್ರು ಆ ವಾಹನವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳದ ಹೆದ್ದಾರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಆರೋಪಿಗಳು.